ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀವು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದೀರಿ ಚರ್ಚೆ ಮಾಡಲಿಕ್ಕೆ. ಸುಮಾರು 39 ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ನೀವು ಅಂತ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಹಿಂದೆ ಚರ್ಚೆಯಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ 2001 ಅಂತ ಅನ್ಸುತ್ತೆ, 2001ರಲ್ಲಿ ನಂಜುಂಡಪ್ಪನವರ ವರದಿ ಮಾಡಲಿಕ್ಕೆ, ನಂಜುಂಡಪ್ಪನವರ ಈ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೆ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. 2001 ಅವರು ಅಧ್ಯಯನ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಯಾವ ಜಿಲ್ಲೆ ಹಿಂದುಳಿದಿದೆ, ಯಾವ ತಾಲೂಕು ಹಿಂದುಳಿದಿದೆ, ಇದನ್ನೆಲ್ಲ ಅಧ್ಯಯನ ಮಾಡಿ 2002ರಲ್ಲಿ ವರದಿಯನ್ನು ಕೊಡ್ತಾರೆ. ಅವರು ಬಹಳ ಮುಖ್ಯವಾಗಿ ಆ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು, ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದವು. ಇಡೀ ರಾಜ್ಯದಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದವು. 40 ತಾಲೂಕುಗಳು ಅತಿ ಹಿಂದುಳಿದವು. 40 ತಾಲೂಕುಗಳು ಅತಿ ಹಿಂದುಳಿದವು. ಆಮೇಲೆ 35 ತಾಲೂಕುಗಳು ಹಿಂದುಳಿದವು. ಒಟ್ಟು 114 ತಾಲೂಕುಗಳನ್ನು ಗುರುತಿಸಿದ್ದಾರೆ. 114 ತಾಲೂಕುಗಳು, 39 ಅತ್ಯಂತ ಹಿಂದುಳಿದವು, 40 ತಾಲೂಕುಗಳು ಅತಿ ಹಿಂದುಳಿದವು ಮತ್ತು 35 ತಾಲೂಕುಗಳು ಹಿಂದುಳಿದವು. ಇನ್ನೊಂದು ಶಿಫಾರಸು ಬಹಳ ಮುಖ್ಯವಾಗಿ ಮಾಡಿದ್ದದ್ದು, ಅವರು ಈ ಬಹಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು, 8 ವರ್ಷಗಳಲ್ಲಿ 31,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು. ಈ ತಾಲೂಕುಗಳು ಮುಂದೆ ಬರಬೇಕಾದ್ರೆ, ಈ ಅಸಮಾನತೆ ನಿವಾರಣೆ ಆಗ್ಬೇಕಾದ್ರೆ 31,000 ರೂಪಾಯಿಗಳನ್ನು ಖರ್ಚು ಮಾಡಬೇಕು. ಅದರಲ್ಲಿ 31,000ಗಳಲ್ಲಿ 15,000 ಕೋಟಿ ರೂಪಾಯಿಗಳು, 15,000 ಕೋಟಿ ರೂಪಾಯಿಗಳು, 31,000 ಕೋಟಿ, ಅದರಲ್ಲಿ 15,000 ಕೋಟಿ ನಾರ್ಮಲ್ ಕೋರ್ಸ್ನಲ್ಲಿ ಬರ್ತದೆ. 15,000 ಕೋಟಿ ನಾರ್ಮಲ್ ಕೋರ್ಸ್ನಲ್ಲಿ 8 ವರ್ಷಗಳಲ್ಲಿ ಬರ್ತದೆ. ಇದ್ರ ಜೊತೆಗೆ 16,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳಂತೆ 8 ವರ್ಷಗಳಲ್ಲಿ ಖರ್ಚು ಮಾಡಬೇಕು. 8 ವರ್ಷಗಳಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿರ್ತಾರೆ. ಈಗ ಅದಕ್ಕಿಂತ 31,000 ಕೋಟಿಗಿಂತ ಹೆಚ್ಚಾಗಿ ಖರ್ಚಾಗಿದೆ.
ಪ್ರತಿ ವರ್ಷ 2,000 ಕೋಟಿಗಿಂತಲೂ ಕೂಡ ಹೆಚ್ಚು ಖರ್ಚಾಗಿದೆ. ನಾವು ಬಂದ್ಮೇಲೆ 3,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ನಲ್ಲಿ 3,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಈಗಲೂ ಖರ್ಚು ಮಾಡ್ತೀವಿ, ಈ ವರ್ಷನೂ ಕೂಡ ಖರ್ಚು ಮಾಡ್ತಾ ಇದ್ದೀವಿ. ಅವರ ಅವಧಿ 31,000 ಖರ್ಚು ಮಾಡಿದ್ಮೇಲೆ ಇಡೀ ರಾಜ್ಯದಲ್ಲಿ ಅಸಮತೋಲನ ಎಷ್ಟು ಮಟ್ಟಿಗೆ ನಿವಾರಣೆ ಆಗಿದೆ ಅಥವಾ ನಿವಾರಣೆ ಆಗದೇ ಇದೆ, ಇದರ ಪರಿಣಾಮಗಳೇನು, ನಂಜುಂಡಪ್ಪನವರ ವರದಿಯ ಪರಿಣಾಮಗಳೇನು? ನಾವು 31,000 ಕೋಟಿ ಖರ್ಚು ಮಾಡಿದ್ರು ಕೂಡ ಇನ್ನೂ ಕೂಡ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಪಡ್ಕೊಳ್ತೀವಿ. ಈ 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ವಲ್ಲ, ಆ ತಾಲೂಕುಗಳಲ್ಲಿ 27 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲೇ ಬರ್ತವೆ. 39ರಲ್ಲಿ 27 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಬರ್ತವೆ. ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ. ಅದಕ್ಕೋಸ್ಕರ ನಾವು 31,000 ಕೋಟಿ ಖರ್ಚು ಮಾಡಿದ್ರು ಕೂಡ ಈ ಪ್ರಾದೇಶಿಕ ಅಸಮತೋಲನ ಇನ್ನೂ ನಿವಾರಣೆ ಆಗಿಲ್ಲ ಅಂತಕ್ಕಂಥ ಚಿತ್ರ ನಮಗೆ ಕೂಡ ಇರ್ತದೆ. ಮತ್ತೆ ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಲಾ ಆದಾಯದ ಬಗ್ಗೆ ಮಾತಾಡಿದ್ದೀರಿ. ಕರ್ನಾಟಕ ಇವತ್ತು ತಲಾ ಆದಾಯದಲ್ಲಿ we are number 1 in the country. ತಲಾ ಆದಾಯದಲ್ಲಿ we are number 1 in the country. ಯಾಕಂತಂದ್ರೆ ಪದೇ ಪದೇ ವಿರೋಧ ಪಕ್ಷದವರು ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತೀರಿ. ಗ್ಯಾರಂಟಿ ಯೋಜನೆಗಳು ಇಂದ ಸುಧಾರಣೆ ಆಗಿಲ್ಲ, ಆರ್ಥಿಕ ಸಾಮಾಜಿಕ ಸುಧಾರಣೆ ಆಗಿಲ್ಲ, ಅಸಮಾನತೆ ಹೋಗಿಲ್ಲ, ಇನ್ನೂ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನ ಬಹುಶಃ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಂದಿನಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ, ಘೋಷಣೆ ಮಾಡದಿದ್ದ. ಆದರೆ ಕರ್ನಾಟಕ 1ನೇ ಸ್ಥಾನದಲ್ಲಿ ಇರಲಿಲ್ಲ ತಲಾ ಆದಾಯದಲ್ಲಿ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಆಮೇಲೆ ಈ ಅನೇಕ ತಜ್ಞರು ಕೂಡ ಹೇಳಿದ್ದಾರೆ, ಪತ್ರಿಕೆಗಳು ಕೂಡ ಹೇಳಿದ್ದಾವೆ. ನಾನು ಅವನ್ನೆಲ್ಲ ಮತ್ತೆ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಏನು ಅನುಕೂಲ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆಮೇಲೆ ನಿಮಗೆ ತಲಾ ಆದಾಯ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಅಸಮಾನತೆ ಹೆಂಗಿದೆ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ.
ಯಾಕಂದ್ರೆ ಯಾವ್ಯಾವ ಜಿಲ್ಲೆನಲ್ಲಿ ತಲಾ ಆದಾಯ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾದರೆ ಯಾವ ಜಿಲ್ಲೆ ಹಿಂದುಳಿದಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬೆಂಗಳೂರು ಅರ್ಬನ್ 7,47,799 ರೂಪಾಯಿ ತಲಾ ಆದಾಯ ಬೆಂಗಳೂರು ಅರ್ಬನ್ನಲ್ಲಿ. ದಕ್ಷಿಣ ಕನ್ನಡ 5,59,380 ರೂಪಾಯಿ. ಉಡುಪಿ 5,29,200